ಶುಭೋದಯ, ಸುಪ್ರಭಾತ, ಶುಭ ಮುಂಜಾನೆ ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಪ್ರೀತಿಯ ಆದರದ ಸ್ವಾಗತ. ನಾನು ನಿಮ್ಮ ಮನೆ ಮೇಷ್ಟ್ರು ಚಂದ್ರಶೇಖರ. ಇವತ್ತು 8ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ FA2 ಅಂದರೆ ರೂಪಣಾತ್ಮಕ ಪರೀಕ್ಷೆ ಮತ್ತು ಅದರ ಮೌಲ್ಯಮಾಪನ ಇದನ್ನು ಕುರಿತು ಚರ್ಚಿಸಬೇಕು ಅಂತೇಳಿ ಬಂದಿದ್ದೇನೆ. ಇದೊಂದು ಪುಟ್ಟ ಪ್ರಶ್ನೆ ಪತ್ರಿಕೆ. ಇದು ಕೇವಲ 40 ನಿಮಿಷಗಳಲ್ಲಿ ನೀವು ಬರೆದು ಪೂರ್ಣಗೊಳಿಸಬೇಕಾಗಿರತಕ್ಕಂಥ ಪತ್ರಿಕೆ. ಇದಕ್ಕೆ ಗರಿಷ್ಠ 20 ಅಂಕಗಳಿರ್ತವೆ. ಸ್ವಲ್ಪ ಪ್ರಶ್ನೆಗಳು ಎಲ್ಲ ಮಾದರಿಯ ಪ್ರಶ್ನೆಗಳಲ್ಲಿ ಬಂದಿರ್ತವೆ. ಈ ಪ್ರಶ್ನೆಗಳನ್ನು ನೀವು ಗಮನದಲ್ಲಿಟ್ಕೊಂಡು ಸರಿಯಾದಂತಹ ಉತ್ತರಗಳನ್ನು ಬರಿತಾ ಹೋಗಬೇಕು. ವಿದ್ಯಾರ್ಥಿಗಳೇ, ಇದು ಮೊದಲಿಗೆ ಪ್ರಶ್ನೆ ಪತ್ರಿಕೆ ಇದೆ. ನಾನು ನೇರವಾಗಿ ಪ್ರಶ್ನೆ ಮತ್ತು ಉತ್ತರಗಳು ಇದಕ್ಕೆ ನಾನು ಬರ್ತಾ ಇದ್ದೇನೆ. ಇದು ಮಾದರಿ ಉತ್ತರ ಸೂಚಿಯಾಗಿದೆ ಅಂತಕ್ಕಂಥದ್ದು ತಿಳಿದುಕೊಳ್ಳಿ. ದಯವಿಟ್ಟು ನೋಡಿ, 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಇದು 2ನೇ ಮೌಲ್ಯಮಾಪನದ ರೂಪಣಾತ್ಮಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ. ಇದು ಪ್ರಥಮ ಭಾಷೆಯ ವಿದ್ಯಾರ್ಥಿಗಳಿಗಿದೆ. ಒಂದು ವೇಳೆ CBSEಯಲ್ಲಿ ಓದ್ತಾ ಇರತಕ್ಕಂಥ ವಿದ್ಯಾರ್ಥಿಗಳು ನಿಮಗೆ ದ್ವಿತೀಯ ಭಾಷೆಯ ಪಠ್ಯಪುಸ್ತಕ ಇದೇ ಪುಸ್ತಕ ಆಯ್ಕೆಯಾಗಿರ್ತದೆ, ನಿಮಗೆ ಗೊತ್ತಿದೆ. ಆದ್ದರಿಂದ ಈ ಪ್ರಶ್ನೆ ಪತ್ರಿಕೆ ತಮಗೂ ಕೂಡ ಅನ್ವಯ ಆಗ್ತದೆ ಅಂಥೇಳಿ ನಾನು ಹೇಳಬಲ್ಲೆ. ವಿದ್ಯಾರ್ಥಿಗಳೇ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಗತ್ಯವೆನಿಸಿದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ನೀವು ಹಂಚಿಕೊಳ್ಳಿ, ಶೇರ್ ಮಾಡಿಕೊಳ್ಳಿ. ಹಾಗೂ ತಪ್ಪದೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿದರೆ ನಮಗೆ ಭಾಳ ಸಂತೋಷ ಮತ್ತು ಪ್ರೋತ್ಸಾಹ. ಈಗ ನಾನು ನೇರವಾಗಿ ಇಲ್ಲಿ ಪ್ರಶ್ನೆ ಮತ್ತು ಅದರ ಉತ್ತರಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತಾ ಇದ್ದೇನೆ. ಮೂಲ ಪ್ರಶ್ನೆ 1 ಇಲ್ಲಿ ಏನು ಹೇಳ್ತದೆ ಅಂತಂದರೆ, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಇಷ್ಟೇ. ಇಲ್ಲಿ ಏನಿದೆ ಅಂತಂದರೆ ಆಪ್ಷನ್ಸ್ ಇವೆ 4. ಕ್ರಮಾಕ್ಷರ ಅಂದರೆ ಸೀರಿಯಲ್ ABCD. ಇಲ್ಲಿ ನೀವು ಹೆಂಗೆ ಬರೀಬೇಕು ಅಂತಂದರೆ, ಯಾವ ಸರಿಯಾದ ಉತ್ತರ ಇದೆಯೋ ಅದರ ಕ್ರಮ ಸಂಖ್ಯೆ ಅಂದರೆ ಕ್ರಮ ಅಕ್ಷರ ಇದೆ, ಸಂಖ್ಯೆ ಇಲ್ಲ. ಇಲ್ಲಿ ಕ್ರಮ ಸಂಖ್ಯೆ ಅಂತಂದರೆ 1 2 3 4 ಇರ್ತದೆ. ಇದು ಕ್ರಮ ಅಕ್ಷರಗಳಿದೆ, ABCD ಕ್ರಮಾಕ್ಷರಗಳಿವೆ. ಇಲ್ಲಿ ಕ್ರಮಾಕ್ಷರನೂ ಇರಬೇಕು, ಉತ್ತರನೂ ಇರಬೇಕು, ಬೇರೆ ಏನೂ ಬರೀಬೇಕಾಗಿಲ್ಲ. ಉದಾಹರಣೆಗೆ ಇಲ್ಲಿ ನಾವು ನೋಡೋಣ. ಈಗ ನೋಡಿ, ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರ ವಾಕ್ಯವಾಗಿರುವ ವಾಕ್ಯ ಸರಳ ವಾಕ್ಯ, B ಸಾಮಾನ್ಯ ವಾಕ್ಯ, C ಮಿಶ್ರ ವಾಕ್ಯ, D ಸಂಯೋಜಿತ ವಾಕ್ಯ. ಇದರಲ್ಲಿ ಸರಿಯಾದಂತಹ ಉತ್ತರ B ಇದೆ. ಆದ್ದರಿಂದ ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಏನೂ ಇಲ್ಲ, B ಅಂತ ಬರೆಯಬೇಕು. ಬರೆದು ಸಾಮಾನ್ಯ ವಾಕ್ಯ ಅಂತ ಬರೀಬೇಕು. ನೀವು ಅಂಡರ್ಲೈನ್ ಮಾಡಬೇಕಾಗಿಲ್ಲ. ಇಲ್ಲಿ ಕೇವಲ ತಮ್ಮ ಗುರುತಿಸಲಿಕ್ಕೆ ಅನುಕೂಲ ಆಗಲಿ ಅಂಥೇಳಿ ಅದನ್ನು ದಪ್ಪಾಗಿ ಮೂಡಿಸಿ ಬರೆಯಲಾಗಿದೆ. ಅಷ್ಟೇ ಬೇಡ, ವಿದ್ಯಾರ್ಥಿಗಳು ಇನ್ನಷ್ಟು ಅನುಕೂಲ ಆಗಲಿ ಅಂಥೇಳಿ ಇಲ್ಲಿ ಕೆಳಗಡೆಗೆ ಗೆರೆಯನ್ನು ಕೂಡ ಎಳೆದಿದ್ದಾರೆ. ವಿದ್ಯಾರ್ಥಿಗಳು, 2ನೇ ಪ್ರಶ್ನೆ, ಮೊದಲ 2 ಪದಗಳಲ್ಲಿರುವ ಸಂಬಂಧದಂತೆ 3ನೆಯ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಇದಕ್ಕೆ ಕೂಡ 1 ಅಂಕ ಇದೆ. ರಾಜ, ರಾಜರು ಇದು ವಚನಗಳಿಗೆ ಸಂಬಂಧಪಟ್ಟದ್ದು, ಏಕವಚನ ಬಹುವಚನ. ಹಾಗೆ ಮಗು ಅಂತ ಕೇಳಿದರೆ ಕೆಲವೊಂದು ವಿದ್ಯಾರ್ಥಿಗಳು ಮಗುಗಳು ಅಂತ ಬರೆದು ಬಿಡ್ತಾರೆ. ನೋಡಿ, ಇದು ಮಕ್ಕಳು ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಇಲ್ಲಿ ಉತ್ತರದಲ್ಲಿ ನಿಮಗೆ ಆಪ್ಷನ್ಸ್ ಏನು ಬರಲಿಕ್ಕೆ ಇಲ್ಲ. ಇಲ್ಲಿ ಕ್ರಮ ಸಂಖ್ಯೆ ಏನೂ ಇಲ್ಲ ಇಲ್ಲಿ, ಅಥವಾ ನಿಮಗೆ ಕ್ರಮ ಅಕ್ಷರ ಇಲ್ಲ, ಕೇವಲ ಮಕ್ಕಳು. 2ನೇ ಪ್ರಶ್ನೆ, 2ನೇ ಪ್ರಶ್ನೆಯಲ್ಲಿ 2ನೇ ಉಪಪ್ರಶ್ನೆ, ಅದಕ್ಕೆ ಉತ್ತರ ಮಕ್ಕಳು ಅಂಥೇಳಿ ಬರೀಬೇಕು. ಇನ್ನು ವಿದ್ಯಾರ್ಥಿಗಳೇ ನೋಡಿ, ಈಗ 3ನೇ ಮೂಲ ಪ್ರಶ್ನೆ ಏನು ಹೇಳ್ತಂತಂದರೆ, ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಏನಂತಂದರೆ 3 ಪ್ರಶ್ನೆಗಳಿವೆ, ತಲಾ ಪ್ರಶ್ನೆಗೆ 1 ಅಂಕ ಇದೆ ಅಂತಕ್ಕಂಥದ್ದು ತಾವು ಗಮನಿಸಬೇಕು. ತಂದೆಯನ್ನು ಕರೆತರಲು ಹೋಗುವೆನೆಂದು ಹೇಳಿದವರು ಯಾರು? 3ನೇ ಪ್ರಶ್ನೆ ಇದೆ ಇದು. ಉತ್ತರ, ತಂದೆಯನ್ನು ಕರೆತರಲು ಹೋಗುವೆನೆಂದು ರಾಹುಲನು ಹೇಳಿದನು. ಕೆಲವೊಂದು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ, ಬರೀ ರಾಹುಲನು ಹೇಳಿದನು ಅಂತಷ್ಟೇ ಬರೀತಾರೆ. ಅಲ್ಲಿ ನೀವು ಅರ್ಧ ಅಂಕಗಳು ಲಾಸ್ ಮಾಡ್ಕೊಳ್ತೀರಿ. ಆದ್ದರಿಂದ ಯಾಕಂದರೆ ಪ್ರಶ್ನೆಯಲ್ಲಿ ಏನಿದೆ, ಒಂದು ವಾಕ್ಯದಲ್ಲಿ ಒಂದೊಂದು ವಾಕ್ಯಗಳಲ್ಲಿ ಉತ್ತರ ಬರೆಯಬೇಕು ಅಂತ ಹೇಳಿದೆ. ಆದ್ದರಿಂದ ತಪ್ಪದೆ ನೀವು ವಾಕ್ಯವನ್ನು ಪೂರ್ಣವಾಗಿ ಬರೆಯಬೇಕು. ಪ್ರಶ್ನೆ ಸಂಖ್ಯೆ 4ಕ್ಕೆ ನಾವು ಬರೋಣ. ಪುಲಿಗೆರೆಯ ಸೋಮನಾಥ ಕವಿಯ ಪ್ರಕಾರ ಗುರು ಎಂದರೆ ಯಾರು? ಉತ್ತರ, ವರ್ಣ ಮಾತ್ರಂ ಕಲಿಸಿದಾತನು ಗುರು ಎಂದು ಪುಲಿಗೆರೆಯ ಸೋಮನಾಥ ಹೇಳಿದ್ದಾನೆ. ವರ್ಣ ಅಂದರೆ ಅಕ್ಷರ, ಒಂದೇ ಅಕ್ಷರ ಕಲಿಸಿದ್ರೂ ಸಾಕು, ಆತ ಗುರು ಆಗಬಲ್ಲನು. ನೆನಪಿಸಿಕೊಳ್ಳಿ.
ಅದನ್ನು ಪಾಠವನ್ನು ಪದ್ಯವನ್ನು ನೆನಪಿಸಿಕೊಳ್ಳಿ. ನಾನು ಕೂಡ ವಿಡಿಯೋ ಪಾಠ ಮಾಡಿದ್ದೇನೆ, ಅಥವಾ ನಿಮ್ಮ ಗುರುಗಳು ಕೂಡ ಆ ಪಾಠವನ್ನು ಕಲಿಸಿರ್ತಾರೆ. ದಯವಿಟ್ಟು ಅದನ್ನು ಸ್ಮರಿಸಿಕೊಳ್ಳಬೇಕು. ವರ್ಣಮಾತಂ ಕಲಿಸಿದಾತಂ ಗುರು ಅಂತಕ್ಕಂಥದ್ದು. 5ನೇ ಪ್ರಶ್ನೆ, ಯುವಕನು ರೈಲಿನಲ್ಲಿ ಸಿಕ್ಕಿದ್ದ ಮುದುಕನ ಮನೆಗೆ ಏಕೆ ಬಂದನು? ಯುವಕನು ರೈಲಿನಲ್ಲಿ ಸಿಕ್ಕಿದ್ದ ಮುದುಕನ ಮನೆಗೆ ಕೆಲಸವನ್ನು ಕೇಳಲು ಬಂದನು ಅಂತಕ್ಕಂಥದ್ದು ನಾವು ಇಲ್ಲಿ ಉತ್ತರ ಬರೆಯಬೇಕಾಗ್ತದೆ. ಇನ್ನು 4ನೇ ಪ್ರಶ್ನೆ, ಪ್ರಮುಖ ಪ್ರಶ್ನೆ, 3 ಅಥವಾ 4 ವಾಕ್ಯಗಳಲ್ಲಿ ಬರೆಯಿರಿ. ಕೆಲವೊಂದು ಸಲ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ, 5 ವಾಕ್ಯನೂ ಆಗ್ಬೋದು, 6 ವಾಕ್ಯನೂ ಆಗ್ಬೋದು. ಆದರೆ ಖಂಡಿತವಾಗಿಯೂ 2 ವಾಕ್ಯ ಅಥವಾ 1 ವಾಕ್ಯ ಆಗಬಾರ್ದು. ಅದಕ್ಕೆ ನೀವು ಏನಾದರೂ ಪ್ರಯತ್ನ ಮಾಡಿ ಅದನ್ನೇನು ಮಾಡಬೇಕು, ನೀವು ಸ್ವಲ್ಪ ಮುಂದುವರಿಸಬೇಕು. ಪ್ರಶ್ನೆ ಸಂಖ್ಯೆ 4ರ ಉಪಪ್ರಶ್ನೆ 6, ರಾಜನನ್ನು ಪೀಠದಲ್ಲಿ ಕುಳ್ಳಿರಿಸಿ ಯಶೋಧರೆ ಏನೆಂದು ವಿನಂತಿಸುತ್ತಾಳೆ? ಉತ್ತರ, ಸೋದರಿಯ ಸುತಳೆಂದು ಎಳೆತನದಿಂದಲೇ ನನ್ನನ್ನು ಕರೆತಂದು ಸಾಕಿ ಸಲುಹಿ ಸೊಸೆಯಾಗಿ ಸ್ವೀಕರಿಸಿ ನನ್ನ ಬಾಳ್ವೆಯನ್ನು ಧರಿಸಿದಿರಿ. ನಿಮ್ಮ ಅರಮನೆಯಲ್ಲಿ ನಾನು ಕನಸಿನಲ್ಲೂ ಎಣಸಲಾಗದ ಸುಖವನ್ನು ಅನುಭವಿಸಿದನು. ಪತಿಯನ್ನು ನನಗೆ ಇಮ್ಮಡಿ ನೀಡಿ ಪತಿಯನ್ನು ನನಗೆ ಇನ್ನೊಮ್ಮೆ ನೀಡಿ ರಕ್ಷಿಸಿರಿ. ನಾನು ನನ್ನ ಪತಿಯೆಡೆಗೆ ಹೋಗುವೆನು. ರಾಹುಲನನ್ನು ಇಲ್ಲಿಯೇ ಇರಿಸಿಕೊಳ್ಳಿರಿ. ನನಗೆ ಪತಿಯೆಡೆಗೆ ಹೋಗಲು ಅನುಮತಿ ಕೊಡಿ ಎಂದು ರಾಜನನ್ನು ಪೀಠದಲ್ಲಿ ಯಶೋಧರೆಯ ವಿನಂತಿಸಿದಳು. ಮುಂದಿನ ಪ್ರಶ್ನೆಗೆ ನಾವು ಬರೋಣ. ಇದು 5ನೇ ಪ್ರಶ್ನೆ ಇದೆ. ಇಲ್ಲೇನಿದೆ ಅಂತಂದರೆ, ಕೆಳಗಿನ ಕವಿಯ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಹಾಗೂ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಇಲ್ಲಿ ನೋಡ್ರಿ, ಕೆಲವರು ಏನು ಮಾಡ್ತಾರೆ, ಕಾಲ ಅಂತ ಬರೀತಾರೆ, ಡ್ಯಾಶ್ ಕೊಡ್ತಾರೆ 1299. ಹುಟ್ಟಿದ ಸ್ಥಳ ಅಂತ ಬರೀತಾರೆ, ಪುಲಿಗೆರೆ. ಹಂಗೆ ಬರೆಯುವರದು. ಪ್ರಶ್ನೆ ಹೆಂಗೆ ಕೇಳಿದರೆ, ವಾಕ್ಯದ ರೂಪದಲ್ಲಿ ಪೂರ್ಣ ವಾಕ್ಯಗೊಳಿಸಬೇಕು. ನೀವು ಪೂರ್ಣ ವಾಕ್ಯ ಬರೆದ್ರೆ ಅದಕ್ಕೆ ಸಂಪೂರ್ಣ ಅಂಕಗಳು 3 ಅಂಕಗಳು ನಿಮಗೆ ಸಿಗಬೇಕಾಯಿತು ಅಂತಂದರೆ, ಪುಲಿಗೆರೆಯ ಸೋಮನಾಥ ಕವಿಯ ಈ ಪ್ರಕಾರವಾದಂತಹ ಉತ್ತರ ನೀವು ಬರೆಯಬೇಕು. ಪುಲಿಗೆರೆಯ ಸೋಮನಾಥ ಕವಿಯ ಕ್ರಿಸ್ತಶಕ 1299ರಲ್ಲಿ ಧಾರವಾಡ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಪುಲಿಗೆರೆಯಲ್ಲಿ ಜನಿಸಿದರು. ಪುಲಿಗೆರೆ ಸೋಮನಾಥನೆಂದು ಪ್ರಸಿದ್ಧಿ. ಕನ್ನಡ ರತ್ನ, ಕರಂಡಕ ಮತ್ತು ಸೋಮೇಶ್ವರ ಶತಕ 2 ಕೃತಿಗಳನ್ನು ರಚಿಸಿದ್ದಾರೆ. ಹರಹರ ಶ್ರೀ ಚನ್ನ ಸೋಮೇಶ್ವರ ಇದು ಅವರ ಅಂಕಿತನಾಮ ಆಗಿದೆ. ಇನ್ನು ಕೆಳಗಿನ ಗಾದೆ ಮಾತುಗಳನ್ನು ನೀವು ವಿವರಿಸಬೇಕು. ಕೋಪದಿಂದ ಕೊಯ್ದ ಮೂಗು ಮತ್ತೆ ಬಂದೀತೆ. ಬಹಳ ಅದ್ಭುತವಾಗಿರತಕ್ಕಂಥ ಗಾದೆ ಮಾತು ಇದೆ. ಅದು ಇಲ್ಲಿ 3 ಅಂಕಗಳಿಗಿರುವುದರಿಂದ ಅದನ್ನು ಸ್ವಲ್ಪ ವಿಸ್ತೃತವಾಗಿಯೇ ಇಲ್ಲಿ ಬರೆಯಲ್ಪಟ್ಟಿದೆ. ನೋಡಿ, ಯಾವಾಗಲೂ ಗಾದೆ ಮಾತನ್ನು ಬರೆಯಬೇಕಾಯಿತು ಅಂತಂದರೆ ಗಾದೆಯ ಮಾತಿನ ಅರ್ಥ ನೀವು ತಿಳಿದುಕೊಳ್ಳಬೇಕು. ಅದನ್ನು ಪೀಠಿಕೆಯ ರೂಪದಲ್ಲಿ ಬರೆಯಬೇಕು. ಆನಂತರ ಅದರ ಒಡಲು ಸಂಪೂರ್ಣವಾಗಿ ಸರಿಯಾಗಿ ಬರೆಯಬೇಕು. ಅಂದರೆ ಅರ್ಥ, ಒಳಾರ್ಥ, ಗೂಢಾರ್ಥ ಏನಾದರೂ ಅಂದುಕೊಳ್ಳಿ, ಅದನ್ನು ನೀವು ವಿಸ್ತೃತವಾಗಿ ಬರೆಯಬೇಕು. ಇಲ್ಲಿ ನೋಡಿರಿ, ಪೀಠಿಕೆ ಹೆಂಗೆ ಮಾಡಿದ್ದಾರೆ. ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು. ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ. ಇದು ಜನರಲ್ಲಿದೆ ನೋಡ್ರಿ. ಇದು ಯಾವುದೇ ಗಾದೆ ಮಾತಿದ್ರೂ ಈ ಪ್ರಕಾರವಾಗಿ ನೀವು ಬರೆಯಬಹುದು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಗಳನ್ನು ವೇದಕ್ಕೆ ಸಮಾನ ಎಂದು ಹೇಳುವರು. ಅಂತಹ ಹಲವು ಪ್ರಸಿದ್ಧ ಗಾದೆ ಮಾತುಗಳಲ್ಲಿ ಕೋಪದಲ್ಲಿ ಕೊಯ್ದ ಮೂಗು ಮತ್ತೆ ಬಂದೀತೆ ಅಂತಕ್ಕಂಥದ್ದು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಗಾದೆ ಮಾತು. ಈಗ ಇದು ಪೀಠಿಕೆ ಆಯಿತು. ಇನ್ನು ಅದರ ವಿಸ್ತೃತವಾದಂತಹ ವಿವರಣೆಯನ್ನು ನಾವು ಇಲ್ಲಿ ನೋಡಬೇಕಾಗಿದೆ. ನೋಡಿ ವಿದ್ಯಾರ್ಥಿಗಳೇ, ಗಾದೆಗಳು ಜೀವನದ ಅನುಭವಕ್ಕೆ ಹಿಡಿದ ಕೈಗನ್ನಡಿಯಾಗಿವೆ. ಆದುದರಿಂದ ಗಾದೆಗಳು ಸತ್ಯಕ್ಕೆ ಬಹಳ ಹತ್ತಿರವಾಗಿವೆ. ಇಂತಹ ಗಾದೆಗಳಲ್ಲಿ ಒಂದಾದದ್ದು ಕೋಪದಲ್ಲಿ ಕೊಯ್ದ ಮೂಗು ಮತ್ತೆ ಬಂದೀತೆ ಎಂಬುದು ನೀತಿ ಬೋಧಕವಾಗಿದೆ. ಇಲ್ಲಿ ನೀತಿ ಬೋಧಕ ಅಂತಕ್ಕಂಥದ್ದು ನೀವು ತಿಳಿದುಕೊಳ್ಳಬೇಕು. ಇನ್ನು ಕೋಪವೆಂಬುದು ಅನರ್ಥಕಾರಿ ಸಾಧನವಾಗಿದೆ. ಕೋಪಕ್ಕೆ ಒಳಗಾದ ಮನುಷ್ಯನು ಏನು ಮಾಡುತ್ತಿದ್ದೇನೆ ಎಂಬುದನ್ನು ಮರೆತಿರುತ್ತಾನೆ. ಕ್ರೋಧ ಬುದ್ಧಿಯನ್ನು ತಿನ್ನುತ್ತದೆ ಅನ್ನುವ ಹಾಗೆ ಅತಿಯಾದ ಕೋಪ ಮನುಷ್ಯನ ಬುದ್ಧಿಯನ್ನು ಕೆಡಿಸುತ್ತದೆ. ಅದಕ್ಕೆ ಒಬ್ಬರು ಹೇಳ್ತಾರೆ,
ಕೋಪ ಅಂದ್ರೆ ಆ ಕ್ಷಣದ ಹುಚ್ಚು ಅಂತ. ಇಟ್ ಈಸ್ ಅ ಮ್ಯಾಡ್ನೆಸ್. ದ ಆ್ಯಂಗ್ರಿನೆಸ್ ಈಸ್ ಟೆಂಪ್ರರಿ ಮ್ಯಾಡ್ನೆಸ್ ಅಂತಕ್ಕಂಥ ಮಾತು ಕೂಡ ಬರ್ತದೆ. ಇದನ್ನು ಕೂಡ ತಾವು ಬಳಸಬಹುದು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಕೋಪದಿಂದ ಬುದ್ಧಿನಾಶ ಎಂದಿದ್ದಾನೆ. ಅದೇ ರೀತಿ ಬಸವಣ್ಣವರು ತನುವಿನ ಕೋಪ ತನ್ನ ಹಿರಿತನದ ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು ಎಂದಿದ್ದಾರೆ. ಇಲ್ಲಿ ನೋಡ್ರಿ, ರೆಫರೆನ್ಸಸ್ ಕೊಟ್ಟಿದ್ದಾರೆ, ಉಲ್ಲೇಖಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಭಗವದ್ಗೀತೆಯಲ್ಲಿ ಬರ್ತಕ್ಕಂಥ ಶ್ರೀಕೃಷ್ಣನ ಮಾತಾಗಿರ್ಬೋದು ಅಥವಾ ಬಸವಣ್ಣನವರ ವಚನದಲ್ಲಿ ಬರ್ತಕ್ಕಂಥ ಈ ಮಾತು, ಇವುಗಳಿಗೆ ರೆಫರೆನ್ಸ್ ಅಂತಾರೆ. ಹೀಗೆ ನೀವು ಯಾವುದಾದ್ರೂ ಒಂದು ಉಲ್ಲೇಖ ಕೊಟ್ಟಿರಿ ಅಂತಂದರೆ ನಿಮಗೆ ಅಂಕಗಳು ಜಂಪ್ ಆಗಿಬಿಡ್ತವೆ. ಕೋಪ ಬಂದಾಗ ಆಗುವ ಅನಾಹುತಗಳನ್ನು ಅನೇಕ ಕೋಪದಲ್ಲಿ ಮೂಗು ಕೊಯ್ದುಕೊಂಡರೆ ಮತ್ತೆ ಬೇಕೆಂದರೂ ಪಡೆಯಲು ಸಾಧ್ಯವಿಲ್ಲ. ಇದಕ್ಕೆ ಮುಂಗುಸಿ ನಾರಿಯ ಕಥೆಯೇ ಸಾಕ್ಷಿ. ನೋಡ್ರಿ, ಇಲ್ಲಿ ಕಥೆ ಕೂಡ ಕಥೆ ಹೇಳಿಲ್ಲ, ಆದರೆ ಉದಾಹರಣೆಗಾಗಿ ಕೊಟ್ಟಿದ್ದಾರೆ. ಭಾಳ ಪರಿಚಿತವಾಗಿರ್ತಕ್ಕಂಥ ಉದಾಹರಣೆ. ಆ ಮಹಿಳೆ ನೀರು ತರಲಿಕ್ಕೆ ಹೋಗಿರ್ತಾಳೆ, ಮಗುವನ್ನು ತೊಟ್ಟಲಲ್ಲಿ ಮಲಗಿಸಿ ಹಾವು ಇರ್ತದಲ್ಲಿ, ಆ ಹಾವು ಮತ್ತು ಮುಂಗುಸಿ, ಅಲ್ಲಿ ಏನಂತಂದರೆ ಮುಂಗುಸಿ ಹೋಗಿ ಆ ಹಾವಿನಿಂದ ಮಗುವನ್ನು ರಕ್ಷಿಸುವುದು. ಆ ಹಾವು ಮಗುವನ್ನು ಕಚ್ಚಲಿಕ್ಕೆ ಬಂದಾಗ ಮುಂಗುಸಿ ಏನು ಮಾಡ್ತದೆ, ಆ ಹಾವನ್ನು ಅಟ್ಟಾಡಿಸಿ ಕೊಂದು ಬಿಡ್ತದೆ. ಆದರೆ ಆ ಮಹಿಳೆ ನೀರು ತುಂಬಿಕೊಂಡು ಬಂದ ನಂತರ ನೋಡ್ತಾಳೆ, ಅದು ಮುಂಗುಸಿ ಬಹುತೇಕ ತನ್ನ ಮಗುವನ್ನು ತಿಂದು ಬಿಟ್ಟಿದೆ ಅಂತ ತಿಳ್ಕೊಂಡು ಅದರ ಬಾಯಿಗೆ ಹತ್ತಿರತಕ್ಕಂಥ ರಕ್ತದಿಂದ ಕೋಪಿಷ್ಟಳಾಗಿ ತನ್ನ ತಲೆಯ ಮೇಲಿರ್ತಕ್ಕಂಥ ಕೊಡವನ್ನು ಅದರ ಮೇಲೆ ಒಗೆದು ಕಟ್ಟಿಗೆ ತೊಗೊಂಡು ಅದನ್ನು ಸಾಯಿಸಿಬಿಡ್ತಾಳೆ ಮುಂಗುಸಿಯನ್ನು. ನೋಡಿದರೆ ತೊಟ್ಲನ್ನು ಹೋಗು ಆಡ್ತಾಯಿತ್ತು, ಪಕ್ಕದಲ್ಲಿ ಹಾವು ಸತ್ತು ಬಿದ್ದಿತ್ತು. ಆಗ ಅರ್ಥ ಆಯಿತು ಏನಂತಂದರೆ ಇದು ಕೋಪದಲ್ಲಿ ಅವಳು ಮಾಡಿರ್ತಕ್ಕಂತಹ ಅನಾಹುತ, ಅನರ್ಥವಾದದ್ದು. ಅದು ಒಬ್ಬ ಒಳ್ಳೆಯ ಸ್ನೇಹಿತನಾಗಿರ್ತಕ್ಕಂಥ ಮುಂಗುಸಿಯನ್ನು ಕಳ್ಕೊಂಡಳು. ಇಲ್ಲಿ ಇಷ್ಟೆಲ್ಲ ಕಥೆ ನೀವು ಬರೆಯಬಾರದು, ಯಾರಿಗಾದರೂ ಗೊತ್ತಿಲ್ಲ ಅಂತೇಳಿ ನಾನು ಹೇಳಿದ್ದೇನೆ. ಅದಕ್ಕೆ ನೋಡ್ರಿ ಹೆಂಗೆ ಸಂಕ್ಷಿಪ್ತ, ಹೆಂಗೆ ಬ್ರೀಫಾಗಿ ಹೇಳಿದ್ದಾರೆ. ಇಲ್ಲಿ ಎಷ್ಟು ಬಹಳ ಅದ್ಭುತವಾಗಿ ಹೇಳಿದ್ದಾರೆ. ಕೋಪದಿಂದ ಆಗ್ತಕ್ಕಂತಹ ಅನಾಹುತಗಳೇನು ಅನ್ನೋದಕ್ಕೆ ಮುಂಗುಸಿ ನಾರಿಯ ಕಥೆಯೇ ಸಾಕ್ಷಿ. ಅಂದರೆ ಇದು ಕತೆ ಭಾಳ ಚಿರಪರಿಚಿತವಾದದ್ದು. ನೀವು ಇಷ್ಟು ಬರೆದ್ರೆ ಸಾಕು, ಪರೀಕ್ಷಕರು ಇದೇನು ಕತೆ, ಭಾಳ ಜಾಣ ಇದ್ದಾನೆ ಹುಡುಗ ಅನಗತ್ಯವಾಗಿ. ಕೆಲವರು ಏನು ಮಾಡ್ತಾರೆ, ಕಥೆಯನ್ನು ಬರಲಿಕ್ಕೆ ಹೋಗ್ಬಿಡ್ತಾರೆ, ಅಲ್ಲಿ ಅಂಕಗಳು ಕಳ್ಕೊಳ್ತಾರೆ. ವಿದ್ಯಾರ್ಥಿಗಳು ದಯವಿಟ್ಟು ಕತೆ ಬರೆಯಬಾರದು, ಅದನ್ನು ರೆಫರೆನ್ಸ್ ಆಗಿ ಉಪಯೋಗಿಸ್ಕೊಳ್ಳಬೇಕು. ಇನ್ನು ಕೋಪ ತಾಳದೆ ಸಮಾಧಾನಿಯಾಗಿರಬೇಕು, ಇಲ್ಲದೆ ಶಿವಶರಣೆ ಅಕ್ಕಮಾದೇವಿ ಹೇಳ್ತಕ್ಕಂಥ ಒಂದು ಇಲ್ಲಿ ಅದ್ಭುತವಾಗಿರತಕ್ಕಂಥ ಅವಳ ವಚನದ ಸಾಲು. ಇನ್ನು ಕೋಪದ ಕೈಯಲ್ಲಿ ಬುದ್ಧಿಯನ್ನು ಕೊಟ್ಟರೆ ಮಂಗನಿಗೆ ಹೆಂಡ ಕುಡಿಸಿದಂತಾಗುತ್ತದೆ. ಇದು ಕೂಡ ಒಂದು ಗಾದೆ ಮಾತು, ಪ್ರವರ್ಬ್ ಅಂತ ಹೇಳ್ತಾರೆ. ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಇಡೀ ಗಾದೆಯನ್ನು ಅನೇಕರ ಹೇಳಿಕೆಗಳಿಂದ ರೆಫರೆನ್ಸ್ಗಳನ್ನು ಕೊಟ್ಟು, ಉಲ್ಲೇಖಗಳನ್ನು ಕೊಟ್ಟು ಶ್ರೀಮಂತ ಮಾಡಿ ಅದರ ಅರ್ಥವನ್ನು ಸಂಪೂರ್ಣವಾಗಿ ದೊರೆಯುವಂತೆ ಮಾಡಿದ್ದಾರೆ. ಒಟ್ಟಿನಲ್ಲಿ ನೋಡಿರೋದು ಕನ್ಕ್ಲೂಷನ್, ಇಲ್ಲಿ 3 ಭಾಗ, ಒಂದು ಪೀಠಿಕೆ, ಇನ್ನೊಂದು ಸಂಪೂರ್ಣವಾದಂತಹ ಅದರ ಒಡಲು, ಹಾಗೂ ಕೊನೆಗೆ ಇಲ್ಲಿ ಮುಕ್ತಾಯ ಹೆಂಗೆ ಮಾಡ್ತಾ ಇದ್ದಾರೆ, ಪರಿಸಮಾಪ್ತಿ ಹೆಂಗೆ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಗೀತೆಯು ಹೇಳುವಂತೆ ಕೋಪದಿಂದ ಬುದ್ಧಿನಾಶವಾದ ಮನುಷ್ಯನು ಸಂಪೂರ್ಣವಾಗಿ ನಾಶವಾಗುತ್ತಾನೆ. ಆದ್ದರಿಂದ ಕೋಪ ಮಾಡಿಕೊಳ್ಳದೆ ಸಮಾಧಾನಿ ಆಗಿರಬೇಕು. ವಿದ್ಯಾರ್ಥಿಗಳೇ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಇದು ಕೂಡ ಅದ್ಭುತವಾದಂತಹ ಒಂದು ಗಾದೆ ಮಾತು ಆಗಿದೆ. ಇಲ್ಲಿ ನೋಡ್ರಿ, ಗಾದೆಗಳು ಜನಪದ ಅನುಭವದ ನುಡಿಮುತ್ತುಗಳು. ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ. ಆದ್ದರಿಂದ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು, ಗಾದೆಗಳನ್ನು ವೇದಗಳಿಗೆ ಸಮಾನ ಎಂದು ಕರೆಯುತ್ತಾರೆ. ಹೀಗಾಗಿ ಇಲ್ಲಿ ಅಂತಹ ಹಲವಾರು ಗಾದೆಗಳಲ್ಲಿ ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅಂತಕ್ಕಂಥ ಗಾದೆ ಒಂದಾಗಿದೆ. ಅದರ ಪೀಠಿಕೆ ಆಯ್ತು. ಇನ್ನು ವಿಶ್ಲೇಷಣೆ ಹೇಗೆ ಇದೆ ಅಂತಕ್ಕಂಥದ್ದು ನಾವು ನೋಡೋಣ. ಪುಣ್ಯ ಪಾಪಗಳು ನಮ್ಮ ವ್ಯಕ್ತಿತ್ವದಿಂದ ರೂಪುಗೊಳ್ಳುತ್ತವೆ ಹೊರತು ಬೇರೆಲ್ಲೂ ಇರುವುದಿಲ್ಲ. ಆದ್ದರಿಂದಲೇ ಬಸವಣ್ಣನವರು ಸತ್ಯವೇ ನುಡಿಯುವುದೇ ದೇವಲೋಕ, ಮಿಥ್ಯವೇ ನುಡಿಯುವುದೇ ಮರ್ತ್ಯಲೋಕ ಎಂದು ಹೇಳಿದ್ದು. ಅಯ್ಯ ಎಂದು ಒಳ್ಳೆಯ ಮಾತುಗಳನ್ನು ಆಡಿದರೆ ಸ್ವರ್ಗದಂತೆ ಸುಖ ಉಂಟಾಗುವುದು. ಎಲ್ಲವೋ ಎಂದು ಬಿರು ಮಾತನ್ನಾಡಿದರೆ ನರಕ ಸಮಾನವಾದ ಕಷ್ಟ ದೊರೆಯುವುದು. ಆದ್ದರಿಂದ ಮನುಷ್ಯರಾದ ನಾವು ನಮ್ಮ ವಿಚಾರಗಳನ್ನು ಚಿಕ್ಕಂದಿನಿಂದಲೇ ಒಳ್ಳೆಯ ವಿಚಾರಗಳನ್ನು ಅಳವಡಿಸಿಕೊಂಡರೆ ಸಮಾಜದಲ್ಲಿ ನಮಗೆ ಉತ್ತಮವಾದ ಗೌರವ, ಮಾನ್ಯಗಳು ದೊರಕುತ್ತದೆ. ಇದು ನಮಗೆ ಸುಖ ಮತ್ತು ನೆಮ್ಮದಿಯುತವಾದ
ಜೀವನ ನಡೆಸಲು ಸಾಧ್ಯವಾಗುತ್ತದೆ. ಅದಕ್ಕೆ ವಿರುದ್ಧವಾಗಿ ನಾವು ಉತ್ತಮ ಆಚಾರ ವಿಚಾರಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳದೇ ಇದ್ದರೆ ಸಮಾಜ ನಮ್ಮನ್ನು ದೂಷಿಸಲು ಪ್ರಾರಂಭಿಸುತ್ತದೆ. ಆಗ ನಮ್ಮ ಜೀವನ ನರಕ ಸದೃಶ್ಯವಾದ ಕಷ್ಟಕ್ಕೆ ಸಿಲುಕುತ್ತದೆ. ಆದ್ದರಿಂದ ಉತ್ತಮ ಆಚಾರ ವಿಚಾರಗಳನ್ನು ಅಳವಡಿಸಿಕೊಳ್ಳಬೇಕು ಎಂಬುದು ಈ ಗಾದೆ ಮಾತು ಸೂಚಿಸುತ್ತದೆ. ವಿದ್ಯಾರ್ಥಿಗಳಲ್ಲಿ 7ನೇ ಪ್ರಶ್ನೆ ಇದೆ. ಸಂದರ್ಭ ಮತ್ತು ಸ್ವಾರಸ್ಯ. ಇದನ್ನು ಸಾಮಾನ್ಯವಾಗಿ 3 ಭಾಗಗಳಾಗಿ ನಾವು ಮಾಡ್ತೇವೆ. ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯ ಅಂಥೇಳಿ. ಸ್ನಾನವ ಮಾಡಿದರೇನು ಫಲ ಅಂತಕ್ಕಂಥದ್ದು. ಇದರ ಆಯ್ಕೆ ಹೆಂಗಾಗಿದೆ ಅಂತಂದ್ರೆ, ಈ ಮೇಲಿನ ವಾಕ್ಯವನ್ನು ಪುರಂದರದಾಸರು ಬರೆದ ಬೇವು ಬೆಲ್ಲದೋಳಿಡಲೇನು ಫಲ ಅಂತಕ್ಕಂಥ ಒಂದು ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ನೋಡಿ, ಕಪಟತನ ಹೊಂದಿ ಜಪ ತಪ ಮಾಡಿದರೆ ಅಥವಾ ಉಪವಾಸ ಮಾಡಿದರೆ ಏನು ಪ್ರಯೋಜನ? ಹೀನ ಕೃತ್ಯಗಳನ್ನು ಮಾಡುತ್ತಾ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿದ ಮಾತ್ರಕ್ಕೆ ಪಾಪ ಪರಿಹಾರವಾಗುವುದೇ ಎಂದು ಪುರಂದರದಾಸರು ಪ್ರಶ್ನಿಸಿದ್ದಾರೆ. ಸ್ವಾರಸ್ಯ ಅಂತಂದ್ರೆ ಅದರ ವಿವರಣೆ, ಆ ಮಾತಿನ ರಸ, ಆ ಮಾತಿನಿಂದ ನೀವು ತಿಳಿದುಕೊಂಡದ್ದು, ಅದಕ್ಕೆ ಸ್ವಾರಸ್ಯ ಅಂತೇಳಿ ಹೇಳ್ತಾರೆ. ಮನುಷ್ಯ ಮೊದಲು ತನ್ನ ಅಂತರಂಗವನ್ನು ಶುದ್ಧಿಯಾಗಿಟ್ಟುಕೊಳ್ಳಬೇಕು, ಪಾಪದ ಕೃತ್ಯಗಳನ್ನು ಮಾಡಬಾರದು ಅಂತಕ್ಕಂಥದ್ದು ಈ ಮೇಲಿನ ಮಾತು ತಿಳಿಸುತ್ತದೆ. ಅದರ ಸ್ವಾರಸ್ಯ. ಇನ್ನು 8ನೇ ಪ್ರಶ್ನೆ, ಉಪಪ್ರಶ್ನೆ 10. ಇದು 8-10 ವಾಕ್ಯಗಳಲ್ಲಿ ಬರೆಯಬೇಕಾಗಿದೆ. ವಿದ್ಯಾರ್ಥಿಗಳಿಗೆ ಗಮನಿಸಿ, ಕೇವಲ 40 ನಿಮಿಷದಲ್ಲಿ ನೀವು ಬರೀತಕ್ಕಂಥ ನಿಮ್ಮ ಕೆಪಾಸಿಟಿ ಎರಡನ್ನು ಒಂದಕ್ಕೊಂದು ಹೋಲಿಸಿಕೊಂಡು ಮಾಡಬೇಕು. 8-10 ವಾಕ್ಯಗಳಲ್ಲಿ ಬರೆಯುವುದು ನೀವು ಸ್ವಲ್ಪ ಕ್ರಿಸ್ಪಾಗಿ ಸಂಕ್ಷಿಪ್ತವಾಗಿ ಬರೆಯಬಹುದು. ಆದರೆ ಅರ್ಧ ಉತ್ತರ ಯಾವುದೇ ಕಾರಣಕ್ಕೆ ಬರೆಯಬಾರದು. ಆಮೇಲೆ ನಿಮಗೆ ಗೊತ್ತು ಅಂತ ತಿಳ್ಕೊಂಡು ಗಾದೆ ಮಾತು 2 ಪುಟದಷ್ಟು 1 ಪುಟದಷ್ಟು ಬರಲಿಕ್ಕೆ ಹೋಗಬಾರ್ದು. ಅದನ್ನು ಸಂಕ್ಷಿಪ್ತವಾಗಿ ಕ್ರಿಸ್ಪ್ ಇರಬೇಕದು. ಓಕೆ, ಈಗ ಕೊಟ್ಟಿರುವ ಪ್ರಶ್ನೆಗಳನ್ನು 8-10 ವಾಕ್ಯದಲ್ಲಿ ಬರೀಬೇಕಾಗಿದೆ. 10ನೇ ಉಪಪ್ರಶ್ನೆ, ದುಡ್ಡಿಲ್ಲದೆ ಕುಡಿಯಬಲ್ಲ ನೀರು ಸಿಗುತ್ತಿದ್ದ ಕಾಲದ ಬಗ್ಗೆ ಲೇಖಕರ ಅಭಿಪ್ರಾಯ ಏನು? ನಮ್ಮ ನಾಡಿನಲ್ಲಿ ರೈಲು ನಿಲ್ದಾಣಗಳಲ್ಲಿ, ಬಸ್ಸು ನಿಲ್ದಾಣಗಳಲ್ಲಿ, ವಿಮಾನ ನಿಲ್ದಾಣಗಳಲ್ಲಿ ದುಡ್ಡಿಲ್ಲದೆ ಕುಡಿಯಬಲ್ಲ ನೀರು ಇರಿಸುತ್ತಿದ್ದರು. ಬಾಯಾರಿದಾಗ ಈಗಲೂ ಹೋಟೆಲ್ ಒಂದಕ್ಕೆ ಹೋಗಿ ನೀರು ಕುಡಿದು ಬರಬಹುದು. ಮನೆಯ ಹೊರಗಡೆಗೆ ಕಾಂಪೌಂಡ್ ಗೋಡೆಗೆ ಸಣ್ಣ ತೊಟ್ಟಿ ಕಟ್ಟಿ ದನಕರಗಳು ನೀರು ಕುಡಿದು ಹೋಗಲಿ ಎಂದು ನೀರು ತುಂಬಿ ಇಡುತ್ತಿದ್ದರು. ಅಲ್ಲಲ್ಲಿ ಅಂಗಡಿಗಳಲ್ಲಿಯೂ ಸಹ ಮಣ್ಣಿನ ಮಡಕೆಯಲ್ಲಿ ನೀರು ತುಂಬಿಡುತ್ತಿದ್ದರು. ಅನೇಕ ಗುರುದ್ವಾರದ ಬಳಿ ಸ್ವಯಂ ಸೇವಕರು ನೀರಿನ ದೊಡ್ಡ ಕೊಳಾಯಿ ಹಿಡಿದು ನಿಲ್ಲಿಸಿದ ಆಟೋ, ಬಸ್ ಹಾಗೂ ದಾರಿ ಹೋಗರಿಗೆಲ್ಲ ಉಚಿತವಾಗಿ ನೀರು ತುಂಬಿ ಕೊಡುತ್ತಿದ್ದರು. ಇವೆಲ್ಲ ನಾವು ಕೇವಲ ಭಾರತದಲ್ಲಿ ಕಾಣುತ್ತೇವೆ. ಆದರೆ ವಿದೇಶದಲ್ಲಿ ದುಡ್ಡು ಕೊಟ್ಟರೂ ಸಹ ನೀರು ಸಿಗುವುದಿಲ್ಲ. ಇನ್ನು ಮುಂದಿನ ಪ್ರಶ್ನೆ, ಇದು ಆಯ್ಕೆ ಇದೆ, ಚಾಯ್ಸ್ ಇದೆ ನೋಡಿ. ಲೇಖಕಿಗೆ ಬೆಂಗಳೂರಿನಲ್ಲಿ ನೀರು ಕೊಡದ ಸಂಸ್ಕೃತಿಯ ಬಗ್ಗೆ ಆದ ಅನುಭವವನ್ನು ಬರೆಯಿರಿ. ಲೇಖಕಿ ಮತ್ತು ಅವರ ಮಗಳು ಮಹಾತ್ಮ ಗಾಂಧಿ ರಸ್ತೆ, ಬಾಂಬೆ ಬಜಾರ್ ಎದುರಿನ ಪುಟ್ಟ ಜಾಯಿಂಟ್ನಲ್ಲಿ ಹೋಗಿ ಕುಳಿತು ಇಲ್ಲಿ ನೀರು ತಂದಿಡಲಿಲ್ಲ. ಐಸ್ ಕ್ರೀಮ್ ತಿಂದ ಇವರು ನೀರು ಬೇಕು ಎಂದು ಕೇಳಿದರೆ ಮಿನರಲ್ ವಾಟರ್? ವೇಟರ್ ಪ್ರಶ್ನಿಸಿದನು. ಇಲ್ಲಪ್ಪ, ಸಾಮಾನ್ಯ ನೀರು ಎಂದರು. ಮಾಯವಾದ ವೇಟರ್ 15 ನಿಮಿಷಕ್ಕಾದರೂ ಬರಲೇ ಇಲ್ಲ. ಕಾದು ಕಾದು ಸುಸ್ತಾಗಿ ಕೊನೆಗೆ ಕೌಂಟರಿಗೆ ಹೋಗಿ ಬಿಲ್ಲು ಕೊಟ್ಟು ಹೊರಬಿದ್ದರು. ಅದೇ ವೇಟರ್ ಪುಟ್ಟ ಪುಟ್ಟ ಬಾಟ್ಲಿಗಳಲ್ಲಿ ಮಿನರಲ್ ಲ್ಯಾಟರ್ಗಳನ್ನು ಬೇರೆ ಬೇರೆ ಮೇಜುಗಳಲ್ಲಿ ಸರಬರಾಜು ಮಾಡುವುದು ಕಂಡಿತು. ಮಿನರಲ್ ವಾಟರ್ ಎಂದರೆ ಅವರು ಕೇಳುವ ಭಂಗಿ ಭಾವ ಹೇಗಿರುತ್ತದೆ ಎಂದರೆ ನಿಮಗೆ ಆರ್ಡಿನರಿ ವಾಟರ್ ಎಂದು ಹೇಳಲು ಹಿಂಜರಿಕೆಯಾಗಬೇಕು. ಮತ್ತೊಂದು ದಿನ ಮಾಲತಿಯೊಡನೆ ಇಂದಿರಾನಗರದ ಪುಟ್ಟ ಜಾಯಿಂಟಿಗೆ ಹೋಗಿ ಮಿಸಿಸಿಪಿ ಮಡ್ಪಿ ಅಂತಕ್ಕಂಥ ಆರ್ಡರ್ ಮಾಡಿದ್ವಿ. ದೊಡ್ಡ ಬಿಳಿ ಪಿಂಗಾಣಿ ತಟ್ಟೆಯಲ್ಲಿ ಕೇಕ್, ಐಸ್ ಕ್ರೀಮ್ ಇರಿಸಿ ಮೇಲೆ ಕೋಕ್ ಪುಡಿ ಉದುರಿಸಿ ಆಕರ್ಷಕವಾಗಿ ತಂದಿಟ್ಟರು. ಇಲ್ಲೂ ನೀರು ಕೊಡಲಿಲ್ಲ. ನೀರು ಕುಡಿ ಎಂದು ಅಂದರೆ ಮಿನರಲ್ ವಾಟರ್ ಎಂದು ಸರ್ವ್ ಮಾಡುತ್ತಿದ್ದ ಹುಡುಗಿ. ಇಲ್ಲ, ಸಾಧಾರಣ ನೀರು ಎಂದರೆ ನಮ್ಮಲ್ಲಿ ಸಾಧಾರಣ ನೀರು ಇಲ್ಲ ಎಂದಳು. ಮತ್ತೆ ಲೇಖಕಿಯರು, ಬನ್ನಿ ಮಾಲತಿ, ಸಾಗರ್ಗೆ ಪಾನಿಪುರಿ ತಿನ್ನೋಣ ಎಂದೆ.
ಎದುರಿಗೆ ಒಂದು ಸಾಗರ್ ಹೋಟೆಲ್ ಇತ್ತು. ನುಗ್ಗಿದರು. ಕುಳಿತೊಡನೆ ವೇಟ್ರ್ ಬಂದು 4 ಲೋಟ ನೀರು ತಂದಿಟ್ಟ. ಬರೀ ಬಾಯಲ್ಲಿ ಮನಸ್ಸು, ಬರೀ ಬಾಯಿ ಮಾತ್ರ ಅಲ್ಲ, ಮನಸ್ಸು ಕೂಡ ತಂಪಾಯಿತು ಅಂತ ಹೇಳಿದ್ದಾರೆ. ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಮಾಲೆ ಮುಗೀತದ. ದಯವಿಟ್ಟು ತಾವು 2-3 ಸಲ ಕೇಳಿ. ನಿಮಗೆ ಒಂದು ಸಲಹೆ ಕೇಳ್ತೀನಿ, ತಪ್ಪದೇ ಇದನ್ನು ಮಾಡಬೇಕು ನೀವು. ಏನಂತಂದರೆ, ಈ ಎಲ್ಲ ಪ್ರಶ್ನೆಗಳು ನಿಮ್ಮ ನೋಟ್ ಪುಸ್ತಕದಲ್ಲಿ ಪ್ರಶ್ನೆಗಳು ಬರೀರಿ ಮತ್ತು ಆ ಉತ್ತರ ಬರೀಲಿಕ್ಕೆ ಸ್ಥಳ ಬಿಡ್ರಿ. ಆನಂತರ ಏನು ಮಾಡಿರಿ, ಅದಕ್ಕೆ ಇದು 2-3 ಸಲ ಕೇಳ್ರಿ, ಅಥವಾ ನಿಮ್ಮ ಗುರುಗಳು ಹೇಳಿರ್ತಕ್ಕಂಥದ್ದು ಸ್ಮರಿಸಿಕೊಳ್ರಿ, ಟೆಕ್ಸ್ಟ್ ಬುಕ್ ಓದ್ರಿ, ಏನಾದರೂ ಮಾಡಿ. ಆಮೇಲೆ ನೀವು ಉತ್ತರಗಳನ್ನು ದಯವಿಟ್ಟು ಬರೆದು ಈ ಉತ್ತರಗಳೊಂದಿಗೆ ಪರಾಮರ್ಶಿಸಿಕೊಳ್ಳಬೇಕು. ಇಲ್ಲ ಅಂತಂದ್ರೆ ನಿಮ್ಮ ಗುರುಗಳಿಗೆ ತೋರಿಸಿ, ಇಂತಹ ಒಂದು ಪ್ರಶ್ನೆ ಪತ್ರಿಕೆ ನಾನು ಮಾದರಿಯಾಗಿ ಪಡೆದಿದ್ದೆ, ಅದಕ್ಕೆ ಉತ್ತರಗಳನ್ನು ಗುರುಗಳೇ ಹೀಗೆ ಬರೆದಿದ್ದೇನೆ ಅಂತಂದರೆ ಖಂಡಿತವಾಗಿಯೂ ನಿಮ್ಮ ಗುರುಗಳು ನಿಮಗೆ ಏನಂತಂದರೆ ಮಾರ್ಗದರ್ಶನ ನೀಡ್ತಾರೆ ಅಂತ ಹೇಳ್ತಾ, ದಯವಿಟ್ಟು ವಿದ್ಯಾರ್ಥಿಗಳೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ತಪ್ಪದೇ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಪಾಠ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ನಾನು ಚಂದ್ರಶೇಖರ, ತಮ್ಮೆಲ್ಲರಿಗೂ ಶುಭವಾಗಲಿ ಎಂದು ಆಶಿಸುತ್ತಿದ್ದೇನೆ.